ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ದೇವರು ಈ ದಿನದಲ್ಲಿ ವಾಕ್ಯದ ಮೂಲಕ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಭೂಮಿ ಆಕಾಶಗಳು ಅಳಿದು ಹೋಗುತ್ತದೆ, ಆದರೆ ನನ್ನ ಮಾತುಗಳು ಅಳಿದು ಹೋಗಲ್ಲ ಎಂಬುದಾಗಿ. ಈ ದಿನದಲ್ಲಿ ನಾವು ನೋಡುವಾಗ ಮ್ಯಾನ್ಮಾರ್ ಎಂಬ ದೇಶದಲ್ಲಿ ಭೂಕಂಪ ಆಗಿ ಎಷ್ಟೊಂದು ಜನ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಾ ಇದ್ದಾರೆ. ಆದ್ರೆ ದೇವರು ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾರೆ, ಭೂಮಿ ಆಕಾಶಗಳೇ ಅಳಿದು ಹೋಗ್ತದೆ ಎಂಬುದಾಗಿ. ಈಗಿನ ದಿನದಲ್ಲಿ ನಾವು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ನ್ಯೂಸ್ ಚಾನೆಲ್ ಅಲ್ಲಿ ನೋಡುವಾಗ ಅನೇಕ ಜನರು ಅಳಿದು ಹೋಗ್ತಾ ಇದ್ದಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲದ ಹಾಗೆ. ಆದ್ರೆ ದೇವರ ವಾಕ್ಯವು ಯಾವುದೇ ಕಾರಣಕ್ಕೂ ಎಂದಿಗೂ ಅಳಿದು ಹೋಗುವುದಿಲ್ಲ. ಆದ ಕಾರಣ ದೇವರ ವಾಕ್ಯದ ಮೇಲೆ, ದೇವರ ಮೇಲೆ ಭರವಸೆಯಿಂದ ಇರಿ. ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನು ಖಂಡಿತ ನೆರವೇರಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. God bless you. Have a nice day.